ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 8ನೇ ವಾರ ನಾಮಿನೇಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ನಿನ್ನೆ ಎಪಿಸೋಡ್ ನೋಡೇ ಇರ್ತೀರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಮನೆಯಿಂದ ಹೊರಗಡೆ ಹೋಗಕ್ಕೆ ಈ ವಾರ ಅಂತ. ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಭವ್ಯ ಅವರು ನೇರ ನಾಮಿನೇಟ್ ಅಂತ ತಗೊಂಡಾಗ ಸಿಂಪಲ್ ಆಗಿ ಹನುಮಂತ ಚಾಯ್ಸ್ ಮಾಡ್ಬಿಟ್ರು. ಅದಾದ್ಮೇಲೆ ಅಲ್ಲಿರೋ ಕಂಟೆಸ್ಟೆಂಟ್ ಗಳು ಸುರೇಶ್ ಅವ್ರನ್ನಾಗ್ಲಿ, ಐಶ್ವರ್ಯನಾಗ್ಲಿ, ಶಿಶಿರ್ನಾಗ್ಲಿ, ಧನ್ರಾಜ್ನಾಗ್ಲಿ ನಾಮಿನೇಟ್ ಮಾಡೋದು ಮರ್ತು ಹೋಗ್ಬಿಟ್ರು ಅನ್ಸುತ್ತೆ. ಓಕೆ, ಧನ್ರಾಜ್ ಎಲ್ಲ ಓಕೆ, ಬಟ್ ಶಿಶಿರ್ ಐಶ್ವರ್ಯನ ಮರ್ತೋಗ್ಬಿಟ್ರೆ ಅನ್ಸುತ್ತೆ. ಅಲ್ಲಿ ಆಕ್ಚುಲಿ ಐಶ್ವರ್ಯನ ಡೈರೆಕ್ಟ್ ನಾಮಿನೇಟ್ ಮಾಡಬಹುದಾಗಿತ್ತು ನಮ್ಮ ಭವ್ಯಗೌಡ ಅವರು. ಅಲ್ಲಿ ಏನ್ ಅವರಲ್ಲಿ ಏನ್ ಕ್ವಾಲಿಟಿ ನೋಡಿ ಡೈರೆಕ್ಟ್ ನಾಮಿನೇಟ್ ಮಾಡಿ ನಂಗೆ ಅರ್ಥ ಆಗಿಲ್ಲ. ಸಿಂಪಲ್ ಒಂದು ರೀಸನ್, ಹನುಮಂತ ಅವ್ರನ್ನ ಏನ್ ಹೇಳ್ತಾಳೆ, ಅದು ಅವ್ರು ಯಾವ್ದನ್ನ ಹೇಳಿದಾಗ ನಾನು ಬಂದಾಗ ನಾನು ಹೇಳಿದೀನಿ, ನೀನ್ ಬಂದಾಗ ನೀನ್ ಹೇಳಂತಾರೆ, ನಾನು ಅದಕ್ಕೆ ನಾಮಿನೇಟ್ ಅಂತ ಅವ್ರು ಸಿಂಪಲ್ ರೀಸನ್ ಕೊಟ್ಟು ಹೇಳ್ಬಿಟ್ರು. ಅದ್ ಯಾಕೆ ನನಗೆ ಇಷ್ಟ ಆಗ್ಲಿಲ್ಲ. ಓಕೆ, ಇನ್ನ 8ನೇ ವಾರ ಅಂತ ತಗೊಂಡಾಗ 7 ಜನ ನಾಮಿನೇಟ್ ಆಗಿದ್ದಾರೆ. ವೋಟ್ ಮಾಡ್ಲೇಬೇಕು. ಆಲ್ಮೋಸ್ಟ್ ಆ ಟಾಪ್ ಕಂಡೀಷನ್ ಈ ವಾರ ನಾಮಿನೇಟ್ ಆಗಿದ್ದಾರೆ. ಒಂದು ಮೋಕ್ಷಿತ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಚೈತ್ರ ಆಗಿರ್ಬೋದು, ಹನುಮಂತ ಆಗಿರ್ಬೋದು. ಈ ರೀತಿ ತಗೊಂಡಾಗ ತುಂಬಾ ಜನ ಟಾಪ್ ಕಂಟೆಸ್ಟೆಂಟ್ ನಾಮಿನೇಟ್ ಆಗಿದ್ದಾರೆ. ಮತ್ತೆ ಅವರು ವೋಟಿಂಗ್ ರಿಸಲ್ಟ್ಸ್ ಅಲ್ಲಿ ಯಾವ ರೀತಿ ಇದೆ ಮೊದಲೇ ದಿನ ತಗೊಂಡಾಗ, ಯಾಕಂದ್ರೆ ನೈಟ್ ಏನೇ ವೋಟಿಂಗ್ ಫಾಲ್ಸ್ ಎಲ್ಲ ಓಪನ್ ಆಗಿದ್ದಾವೆ. ನೀವು ಕೂಡ ಎಲ್ಲರೂ ದಯವಿಟ್ಟು ವೋಟ್ ಮಾಡಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಂತ. ಅದೇನೇ ವಿಡಿಯೋ ಕೆಳಗೆ ಹಾಗೇನೆ ಕಮೆಂಟ್ ಕೂಡ ಮಾಡಿ. ಯಾಕಂದ್ರೆ ಅವ್ರಿಗೆ ಒಂದು ಆ ಕಮೆಂಟ್ ಮಾಡೋದ್ರಿಂದ ಒಂದು ಅವರ ಹೆಸರು ಹೈಕ್ ಆಗೋದಾಗ್ಲಿ, ಒಂದು ಪಾಪ್ಯುಲರ್ ಆಗೋದಾಗ್ಲಿ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಆದ್ರಿಂದ ವೋಟಿಂಗ್ ರಿಸಲ್ಟ್ಸ್ ಹೇಳಕ್ಕಿಂತ ಮುಂಚೆ ಇದು ಕೇವಲ ಅನ್ಅಫಿಷಿಯಲ್ ಪೋಲ್ಸ್ ಅಷ್ಟೇನೆ. ಅನ್ಅಫಿಷಿಯಲ್ ಆಗಿ ಕೆಲವು ವೆಬ್ಸೈಟ್ ಗಳಿಂದ, ಸೋಷಿಯಲ್ ಮೀಡಿಯಾದಿಂದ ಕನ್ಸಿಡರ್ ಮಾಡಿ ಒಂದು ಪೋಲ್ಸ್ ಎಲ್ಲ ಕನ್ಸಿಡರ್ ಮಾಡಿದಾಗ ಒಂದು ಕನ್ಕ್ಲೂಷನ್ ಬಂದು ಈ ವೋಟಿಂಗ್ ರಿಸಲ್ಟ್ ಹೇಳ್ತಾ ಇದ್ದೀನಿ. ನೋಡೋಣ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದಾರಂತ. ಓವರ್ ಆಲ್ ಆಗಿ ಈ ವಾರ ನಾಮಿನೇಟ್ ಆಗಿರೋ ಒಂದ್ಸಲ ಹೆಸರು ಹೇಳ್ಬಿಡ್ತೀನಿ, ಮೆನ್ಷನ್ ಮಾಡ್ಬಿಡ್ತೀನಿ. ಹನುಮಂತ, ಮೋಕ್ಷಿತ, ತ್ರಿವಿಕ್ರಮ್, ಚೈತ್ರ, ಗೌತಮಿ, ಧರ್ಮ ಮತ್ತು ಉಗ್ರಂ ಮಂಜು. ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. 7 ಜನ ಈ ವಾರ ಓಪನ್ ನಾಮಿನೇಷನ್ ಇತ್ತು. ಕೇಳಿರ್ತಾರ ಎಲ್ಲೆಲ್ಲ ಯಾವ ರೀಸನ್ಸ್ ಎಲ್ಲ ಕೊಟ್ಟಿದ್ರಂತ. ನಾವು ವೋಟಿಂಗ್ ರಿಸಲ್ಟ್ಸ್ ಅಂತ ತಗೊಂಡಾಗ ನಾನು ಮೊದಲನೇದಾಗಿ ಬಾಟಮ್ ಇಂದ ಬರ್ತೀನಿ. ಈ ವಾರ ಮಾತ್ರ ಬಾಟಮ್ ಅಲ್ಲಿ ಕೊನೆ ಸ್ಥಾನದಲ್ಲಿ ನಮ್ಮ ಚೈತ್ರ ಅವರು ಇದ್ದಾರೆ. ಸೆಕೆಂಡ್ ಬಾಟಮ್ ಅಲ್ಲಿ ಧರ್ಮ ಅವರು ಇದ್ದಾರೆ. ಥರ್ಡ್ ಬಾಟಮ್ ಅಲ್ಲಿ ನಮ್ಮ ಉಗ್ರಂ ಮಂಜು ಇದ್ದಾರೆ. ಈ ರೀತಿ ತಗೊಂಡಾಗ ಖಂಡಿತವಾಗ್ಲೂ ನನ್ಗೆ ಯಾಕೆ ಅನ್ಸುತ್ತೆ ಈ ವಾರ ಚೈತ್ರ ಅವರು ಮನೆಯಿಂದ ಹೊರಗಡೆ ಹೋಗ್ಬೋದಾ ಅಂತ. ಯಾಕಂದ್ರೆ ತುಂಬಾ ಲೋ ಇದಾರೆ, ತುಂಬಾ ಲೋ ಅಂದ್ರೆ ಗೇಮ್ ಆಡ್ತಾ ಇಲ್ಲ, ಏನೇ ಹೇಳೋದು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ಅದಕ್ಕೆ ರಿಪ್ಲೈನೇ ಮಾಡ್ತಾ ಇಲ್ಲ, ಆರ್ಗ್ಯುಮೆಂಟೇ ಮಾಡ್ತಾ ಇಲ್ಲ. ಆದ ಕಾರಣ ಲಾಸ್ಟ್ ವೀಕ್ ಅಲ್ಲಿ ಕಿಚ್ಚ ಸರ್ ತಗೊಂಡಿರೋ ಕ್ಲಾಸ್ಗೆ ಬೆದರಿದಾರೆ ಅಂತ ಹೇಳ್ಬೋದು ನಮ್ಮ ಚೈತ್ರ ಅವರು. ಆದ ಕಾರಣ ಈ ವಾರ ಆಕ್ಚುಲಿ ಲಾಸ್ಟ್ ವೀಕ್ ಅವ್ರು ನಾಮಿನೇಟ್ ಆಗಿದ್ರೆ ಹೊರಗಡೆ ಹೋಗೋ ಚಾನ್ಸಸ್ ತುಂಬಾನೇ ಇತ್ತು, ಬಟ್ ನಾಮಿನೇಟ್ ಆಗಿರಲಿಲ್ಲ. ಆದ್ರಿಂದ ಈ ವಾರ ಮನೆಗೆ ಹೋಗೋದಂತ ಅನ್ಸುತ್ತೆ. ಇನ್ನ ಮೊದಲೇ ಸ್ಥಾನದಿಂದ ಬಂದ್ಬಿಡ್ತೀನಿ. ಖಂಡಿತವಾಗ್ಲೂ ಕೊನೆ ಸ್ಥಾನದಲ್ಲಿ ಇರೋದು ಮಾತ್ರ ಚೈತ್ರ, ಧರ್ಮ ಅವರು ಇದ್ದಾರೆ. ಇವರಿಬ್ರಲ್ಲಿ ಯಾರಾದ್ರೂ ಒಬ್ರು ಮನೆಗೆ ಹೋಗೋದು ಅಂತ ಅನ್ಸುತ್ತೆ. ಬಟ್ ನಾನು ಮೊದಲೇ ಹೇಳ್ತೀನಿ, ಬಿಗ್ ಬಾಸ್ ಟೀಮ್ ಆಗ್ಲಿ, ಕಲರ್ಸ್ ಟೀಮ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಸ್ವಲ್ಪ ಅವರು ಒಂದ್ ಬೇಕಾದ್ರೆ ನೀವೆಲ್ಲ ಓದಿ ಡಿಸ್ಕ್ಲೇಮರ್ ಕೊಟ್ಟಿರ್ತಾರೆ ನೋಡಿ, ಎಲ್ಲದಕ್ಕೂ ವೋಟಿಂಗ್ ಲಿಸ್ಟ್ ಅನ್ನೇ ನಾವು ಕನ್ಸಿಡರ್ ಮಾಡಲ್ಲ ಅಂತ ಕೊಟ್ಟಿರ್ತಾನೆ. ಆದ್ರಿಂದ ಅವ್ರು ಯಾರಿಗಾದ್ರೆ ಕಂಟೆಂಟ್ ಕೊಡ್ತಾರೋ, ಯಾರಾದ್ರೂ ಒಂದು ಇದಿರ್ತತೋ, ಜಾಸ್ತಿ ಆರ್ಗ್ಯುಮೆಂಟ್ ಆಗ್ಲಿ, ಗಲಾಟೆ ಆಗ್ಲಿ, ಕಂಟೆಂಟ್ ಆಗ್ಲಿ, ಎಂಟರ್ಟೈನ್ಮೆಂಟ್ ಆಗ್ಲಿ ಇರ್ತತೋ, ಅವ್ರನ್ನ ಆಲ್ಮೋಸ್ಟ್ ಆಲ್ ಓಟ್ಸ್ ಕಮ್ಮಿ ಬಂದ್ರು ಮನೆಯಿಂದ ಹೊರಗಡೆ ಹಾಕಕ್ಕೆ ಹಾಕೋದಿಲ್ಲ ಅವರು. ಆದ ಕಾರಣ ಕಂಟೆಂಟ್ ಮುಖ್ಯ ಆಗುತ್ತೆ. ಕಂಟೆಂಟ್ ಯಾರು ಚೆನ್ನಾಗಿ ಕೊಡ್ತಾರೆ ಅವರು ಬಿಗ್ ಬಾಸ್ ಮನೇಲಿ ಇರ್ತಾರೆ. ಕಂಟೆಂಟ್ ಕೊಡ್ಲಿಲ್ಲ, ಓಟ್ಸ್ ಬಂದಿಲ್ಲ ಅಂದ್ರೆ ಕೂಡ ನಿನ್ನ ಮನೆಯಿಂದ ಹೊರಗಡೆ ಹಾಕೋದಂತ ಗ್ಯಾರಂಟಿ. ಇನ್ನ ಬಾಟಮ್ ಅಲ್ಲಿ ಇರೋದು ಹೇಳಿದೆ ಧರ್ಮ, ಚೈತ್ರ ಅಂತ. ಇನ್ನ ಸ್ಟಾರ್ಟಿಂಗ್ ಇಂದ ಬಂದ್ಬಿಡ್ತೀನಿ. ಖಂಡಿತವಾಗ್ಲೂ ಹೇಳ್ಬೋದು, ಉತ್ತರ ಕರ್ನಾಟಕದ ಹುಲಿ ಹನುಮಂತ್ ಅವರು ಮೊದಲೇ ಸ್ಥಾನದಲ್ಲಿ ಇದ್ದಾರೆ. ಓಟು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಖಂಡಿತವಾಗ್ಲೂ ಇದು ಒಂದು ಮೆಚ್ಚುಕೋ ವಿಷಯನೇ. ಅತಿ ಹೆಚ್ಚಾಗಿ ಓಟ್ಸ್ ಬರ್ತಾ ಇದೆ ಹನುಮಂತ್ ಅವರಿಗೆ. ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಮೋಕ್ಷಿತ ಅವರಿಗೆ 2ನೇ ಸ್ಥಾನ ಸಿಕ್ಕಿದೆ ವೋಟಿಂಗ್ಸ್ ಅಲ್ಲಿ. ಓಟ್ಸ್ ತುಂಬಾ ಜನ ಮೋಕ್ಷಿತ ಅವರಿಗೆ ಏನಕ್ಕೆ ಹಾಕ್ತಾರೆ, ಏನ್ ಮಾಡ್ತಾ ಇದಾರೆ ಅವರು, ಆರ್ಗ್ಯುಮೆಂಟ್ ಅಂದ್ರೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ, ಒಂದು ಇದು ಆಡ್ತಾ ಇಲ್ಲ, ಏನೂ ಇಲ್ಲ, ಅವ್ರಿಗೆ ಅಷ್ಟೊಂದು ಓಟ್ಸ್ ಏನಕ್ಕೆ ಬರ್ತಾ ಇದೆ ಅಂತ ತುಂಬಾ ಪ್ರಶ್ನೆ ಮಾಡ್ತಾ ಇದಾರೆ. ಅದು ಫ್ಯಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದು ಗ್ರೂಪ್ ಸಪರೇಟ್ ಆದಾಗ, ಇನ್ನೊಂದು ಗ್ರೂಪ್ ಸಪರೇಟ್ ಆದಾಗ ಅವ್ರ ಮೇಲೆ ಅಗೇನೆಸ್ಟ್ ಹೋದಾಗ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಆ ಅಪೋಸಿಟ್ ಎಲ್ಲ ಒಂದಾಗ್ಬಿಡ್ತಾರೆ. ಇದು ತ್ರಿವಿಕ್ರಮೇ ಕಾರಣ ಅನ್ಸುತ್ತೆ. ಇನ್ನು ಮೊದಲನೇ ಸ್ಥಾನ ಹನುಮಂತ, 2ನೇ ಸ್ಥಾನ ಮೋಕ್ಷಿತ, 3ನೇ ಸ್ಥಾನ ಬಂದ್ಬಿಟ್ಟು ನಮ್ಮ ತ್ರಿವಿಕ್ರಮ್ ಅವರು ಇದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ ಗೌತಮಿ ಅವರು ಬರ್ತಾ ಇದ್ದಾರೆ. ಗೌತಮಿ ಅವರು ಪರವಾಗಿಲ್ಲ ಅನ್ಸುತ್ತೆ. ಏನೇ ಪಾಸಿಟಿವಿಟಿ ಅಂತ ಹೇಳ್ಕೊಂಡು ಬಂದ್ರು ಅವ್ರಿಗಂತೂ ವೋಟಿಂಗ್ಸ್ ಅಲ್ಲಿ ಮಾತ್ರ 4ನೇ ಸ್ಥಾನ ಸಿಕ್ಕಿದೆ. ಇನ್ನು 5ನೇ ಸ್ಥಾನ ಅಂತ ಬಂದಾಗ ಉಗ್ರಂ ಮಂಜು ಇದ್ದಾರೆ. 6ನೇ ಸ್ಥಾನದಲ್ಲಿ ನಮ್ಮ ಕೀರ್ತಿ ಧರ್ಮರ್ ಇದ್ದಾರೆ. ಕೊನೆ ಸ್ಥಾನದಲ್ಲಿ ಮಾತ್ರ ಚೈತ್ರ ಕುಂದಾಪುರ ಅವರು ಇದ್ದಾರೆ. ಇದು ಕೇವಲ ಅನ್ಅಫಿಷಿಯಲ್ ಪೋಸ್ಟ್. ಮತ್ತೊಮ್ಮೆ ಹೇಳ್ತೀನಿ, ಇಲ್ಲಿ ತಗೊಂಡಾಗ ತುಂಬಾ ವೋಟ್ಸ್ ಮಾಡ್ತಾ ಇದ್ದಾರೆ. ಇವರು ಮೊದಲನೇ ಸ್ಥಾನದಲ್ಲಿ, ಅವ್ರು ಕೊನೆ ಸ್ಥಾನದಲ್ಲಿ ಇದ್ದಾರೆ. ವೋಟ್ ಹಾಕೋದ್ ಬೇಡ ಅಂತೆಲ್ಲ ಹೇಳ್ಕೋಬೇಡಿ, ಆಗದಂಗೆ ಇರಬೇಡಿ. ಖಂಡಿತವಾಗ್ಲೂ ಎಲ್ಲರೂ ವೋಟ್ ಮಾಡಿ. ಏನಕ್ಕಂದ್ರೆ ಕೇವಲ ಒಂದೊಂದು ಎಪಿಸೋಡ್ಗೂ ಚೇಂಜ್ ಆಗಿರುತ್ತೆ, ಒಂದು ಪ್ರೋಮೋಗೂ ಚೇಂಜ್ ಆಗ್ತಾ ಇರುತ್ತೆ ವೋಟಿಂಗ್ ಲಿಸ್ಟ್. ಕಾರಣ ಏನಂದ್ರೆ ಈಗ ಕಾಮನ್ ಆಡಿಯನ್ಸ್ ವೋಟ್ ಹಾಕೋದ್ ಬೇರೆ, ಅವ್ರ ಫ್ಯಾನ್ಸ್ ವೋಟ್ ಹಾಕೋದ್ ಬೇರೆ. ಫ್ಯಾನ್ಸ್ ಹೇಗಂದ್ರೆ ತಪ್ಪನೋ ಸರಿನೋ ಇಷ್ಟ ಅಂದ್ರೆ ಒಂದ್ಸಲ ಕನ್ಸಿಡರ್ ಮಾಡಾರಂದ್ರೆ ಅವ್ರಿಗೆ ಖಂಡಿತವಾಗ್ಲೂ ವೋಟ್ ಮಾಡೇ ಮಾಡ್ತಾರೆ.
ಆದ್ರೆ ಕಾಮನ್ ಆಡಿಯನ್ಸ್ ಆ ರೀತಿ ಅಲ್ಲ. ಎಪಿಸೋಡ್ ನೋಡಿದಾಗೆಲ್ಲ ಒಂದು ಎಮೋಷನ್ ಸೀನ್ ಬಂದ್ರೆ ಸಾಕು, ಇಲ್ಲ ಒಂದು ಟಾಸ್ಕ್ ಅಲ್ಲಾಗ್ಲಿ, ಇಲ್ಲ ಮಾತಾಡೋ ರೀತಿ ಆಗ್ಲಿ ಕನ್ಸಿಡರ್ ಮಾಡಿ ಕಾಮನ್ ಆಡಿಯನ್ಸ್ ವೋಟ್ ಮಾಡ್ತಾ ಇರ್ತಾರೆ. ಡೈಲಿ ಒಂದು ಅಪ್ಡೇಟ್ ಬರ್ತಾ ಇರುತ್ತೆ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದ್ಸಲ